ಬನ್ನಿ. ವೆಲ್ಕಮ್. ಬನ್ನಿ 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 ಬನ್ನಿ. ಏನಪ್ಪ ಇದು? ಸ್ವರ್ಗ ಸ್ವರ್ಗ ಇದ್ದಂಗೈತಲ್ರಿ. ಏನಾಗ್ ಬೆಪ್ಪಾಗಿ ನೋಡ್ತಾ ಇದ್ದೀರಾ? ಅಲ್ಲ, ಇದೇನ್ ಮನೇನಾ ಇಲ್ಲ ಅರಮನೆನಾ ಅಂತ ನೋಡ್ತಿದೀವಿ. ಎಲ್ಲಿ ದೊರೆಗಳೇ ಕಾಣಿಸ್ತಾ ಇಲ್ಲ. ಅವ್ರು ಹಾಗೆಲ್ಲ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಅವ್ರನ್ನ ನೋಡ್ಬೇಕು ಅಂತಂದ್ರೆ 1 ತಿಂಗಳಿಗೆ ಮುಂಚೆನೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು. ಹಂಗಾರ ನಮಗ ಮುಂದಿನ ತಿಂಗಳು ಬಂದು ನೋಡಂತೀರೇನ್ರಿ? ಹೋಗ್ಲಿ ಇರಿ, ಇನ್ನೊಂದ್ಸಾರಿ ಹೀಗೆಲ್ಲ ಬರ್ಬೇಡಿ. ಕ್ಷಮಿಸ್ಬೇಕು ಬಾಸ್, ನಿಮ್ಮನ್ನ ಯಾರು ಅರ್ಜೆಂಟ್ ಆಗಿ ನೋಡ್ಬೇಕಂತೆ. ಹಾ ಹಾ ಓಕೆ ಬಾಸ್, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಬನ್ನಿ ಬನ್ನಿ. ಯಾರು ಮೇಲಕ್ಕೆ ಹೋಗ್ಬಾರ್ದು, ಬೊಕ್ಕೆಗಳನ್ನೆಲ್ಲ ಮೆಟ್ಲ ಮೇಲೆ ಇಡಿ. ದೊರೆಗಳಿಗೆ ನಮಸ್ಕಾರ. Who are these beggars? ಬೆಗ್ಗರ್ಸು ನನ್ನಲ್ಲೇ ನಿನ್ನ. ನನ್ನಲ್ಲ, ಇವನ್ನ. ನನ್ನಲ್ಲ ಇವ್ ನಿಮ್ಮಿಬ್ರು. ಇವರು ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದಾರೆ ಬಾಸ್. ದೊರೆಗಳೇ, ನನ್ನ ಹೆಸರು ಸತ್ಯಮೂರ್ತಿ ಅಂತ, ಈ ಊರಿನ ಚೇರ್ಮನ್. ಸಾಹೇಬ್ರ, ನನ್ನ ಹೆಸರು ಧರ್ಮಯ್ಯ ಅಂತ, ಈ ಊರಾಗ ಭಾರಿ ದೊಡ್ಡ ಕಾಂಟ್ರಾಕ್ಟರ್ ಇದೀನಿ. ನನ್ನ ಹೆಸರು ಪುಣ್ಯಕೋಟಿ ಅಂತ, ಈ ಊರಲ್ಲಿ ನಾನು ದೊಡ್ಡ ಬಿಸ್ನೆಸ್ ಮನ್. ಇದೇನ್ರಪ್ಪ, ನಾವು ತಂದು ಹೂನ ಕಸದ ತೊಟ್ಟಿಗೆ ಹಾಕ್ತಿದ್ದಾರೆ. ಇಂಥದನ್ನೆಲ್ಲ ಇಲ್ಲಿ ಕಸದ ತೊಟ್ಟಿಗೆ ಹಾಕೋದು. ಬಾಸ್ ಅದನ್ನ ಕೈಯಲ್ಲೂ ಮುಟ್ಟೋದಿಲ್ಲ. Hello? Oh, I didn't fill up from America. Good morning. What? 10 crores. No, 25 crores. Uh-huh. Ah. Okay, bye. Fast. Hello? Diamond King Gatod Kacha here? Kamashu. ಇದ್ಯಾವ ಭಾಷೆನಪ್ಪ? ಇದು ಜಪಾನಿ ಭಾಷೆ. ಕಾಮಾಶು ಅಂತಂದ್ರೆ ಗುಡ್ ಮಾರ್ನಿಂಗ್ ಅಂತ. Oh. Hello? Think your pang. Kati. Miyami Pishachi. ಸರ, Don't touch. ಇದ್ಯಾವ ದೇವ ಪಿಶಾಚಿ? ಚೈನಾ ಭಾಷೆ. ಮಿಯಾಮಿ ಪಿಶಾಚಿ ಅಂದ್ರೆ 30 ಕೋಟಿ. Follow me. Come on. ಒಳ್ಳೆ ದೇವಲೋಕದ ಅಪ್ಸರಿ ಇದ್ದಂಗದಳಲ್ರಿ. Hello, darling. Hello? ಇವರೇ ರಾಣಿ ಪಿಪಲಿಸ. ಅದೇ ಮೋನಾಲಿಸಾ ಇದಾರಲ್ಲ, ಅವ್ರ ಸಿಸ್ಟರ್. Oh. Who are these monkeys? ಚೇರ್ಮನ್ ರೇ, ದೊರೆಗಳು ಬೆಗ್ಗರ್ಸ್ ಅಂದ್ರು, ಇವರು ಮಂಕಿಗಳು ಅಂತಿದಾರಲ್ಲ. ನೀನ್ ನೋಡಿದ್ರೆ ಹಂಗೆ ಕಾಣ್ತೀಯ, ಅದಮ್ಕೊಂಡು ಸುಮ್ನಿರು. ನೀನ್ ಯಾಕೆ ಕೆಣಿತೀಯ? Darling. You're my guest. I see. Darling, Yeah? ನಾನೀಗ ನ್ಯೂಯಾರ್ಕ್ ಹೋಗಿ ನೈಲ್ ಪಾಲಿಶ್ ಹಾಕಿಸ್ಕೊಂಡು ಪ್ಯಾರಿಸ್ ನಲ್ಲಿ ಒಂದ್ ಜೊತೆ ಶೂ ಪರ್ಚೇಸ್ ಮಾಡ್ಕೊಂಡು 4 ಗಂಟೆಗೆ ಇಲ್ಲಿಗೆ ಬರ್ತೀನಿ. ಓಕೆ? Darling, ಪ್ಯಾರಿಸ್ಗೆ ಹೋದಾಗ ನನ್ನ ಸೂಟ್ಸ್ ಲಾಂಡ್ರಿಗೆ ಹಾಕ್ಬಿಡು. ಓಕೆ. ಸ್ಟಾಲಿನ್, ಎಸ್ ಬಾಸ್. ಇವ್ರಿಗೆ ನಮ್ಮ ಪ್ಯಾಲೇಸ್ ತೋರಿಸ್ಕೊಂಡು ಡೈನಿಂಗ್ ಹಾಲ್ಗೆ ಕರ್ಕೊಂಡ್ ಬಂದ್ಬಿಡು. ಓಕೆ? ಓಕೆ ಬಾಸ್. Darling, come on. ಕೊಳೆ ಬಟ್ಟೆನ ಲಾಂಡ್ರಿಗೆ ಹಾಕಕ್ಕೆ ಪ್ಯಾರಿಸ್ ಕಳಿಸ್ತಾರ? ಡೈಮಂಡ್ ಕಿಂಗ್ ಅಂತಂದ್ರೆ ಏನ್ ತಿಳ್ದಿದ್ದೀರಾ?
ಪ್ರಪಂಚದಲ್ಲಿರೋ ದೊಡ್ಡ ಶ್ರೀಮಂತರಲ್ಲಿ ನಮ್ಮ ಬಾಸ್ 5ನೇವರು. ಹೇರ್ ಕಟಿಂಗ್ ಕುವೈತ್ ನಲ್ಲಿ, ಶೇವಿಂಗ್ ವಾಷಿಂಗ್ಟನ್ ನಲ್ಲಿ, ಶೂ ಪಾಲಿಶ್ ಆಸ್ಟ್ರೇಲಿಯಾದಲ್ಲಿ, ಮಲ್ಗೋದು ಇಂಡಿಯಾದಲ್ಲಿ, ಎದ್ದೇಳೋದು ಹಾಂಗ್ಕಾಂಗ್ ಅಲ್ಲಿ, ಜಪಾನ್ ನಲ್ಲಿ ಜಾಗಿಂಗು, ಸಿಂಗಾಪುರ್ ನಲ್ಲಿ ಮೈ ವಾಷಿಂಗ್, ಚೈನಾದಲ್ಲಿ ಚಾ ಕುಡಿದು ಮುಗಿಸೋ ಅಷ್ಟರಲ್ಲಿ ಲಂಡನ್ ನಲ್ಲಿ ಟಿಫನ್ ರೆಡಿ. ಆಮೇಲೆ ಇದೇನ್ ಹರಿಕತೆನಾ? ಮಿಕ್ಕಿದ್ದನ್ನ ಆಮೇಲೆ ಹೇಳ್ತೀನಿ. ಸ್ವಲ್ಪ ಅದುಮ್ಕೊಂಬನ್ನಿ. ಬನ್ನಿ ಬನ್ನಿ ಕಮ್ ಕಮ್ ಬನ್ನಿ. ಬನ್ನಿ. ಇಲ್ಲೇನು ಕಾಣಿಸ್ತಾ ಇಲ್ವಲ್ಲ. ನಮ್ಮನ್ನ ಇಲ್ಲಿ ಎದಕ್ಕೆ ಕರ್ಕೊಂಬಂದ್ರು ತಮ್ಮ? ಇಲ್ಲಿ ಏನಿದೆ? Wait a minute. Mr. YX1, I am 001. Open the secret locker door. ಏನ್ಲಾ ಇಷ್ಟೊಂದು ಚಿನ್ನದ ಗಟ್ಟಿಗಳು? ಈ ಮನೆಯಲ್ಲಿ ನಾಯಿಗಳಿಗೆ ಹಾಕೋದು ಚಿನ್ನದ ಬಿಸ್ಕಟ್. ಇಂತ ಚಿನ್ನದ ಗಟ್ಟಿಗಳು ಸಾವಿರಾರು ಗಟ್ಲೆ ಇವೆ. ಹೌದಾ? ಈ ಮನೆಯಲ್ಲಿರೋ ತಟ್ಟೆ, ಲೋಟ, ಚಂಬು, ಸ್ಪೂನು, ಪಾತ್ರೆ, ಪಡ್ಗ ಎಲ್ಲಾ ಚಿನ್ನದ್ದೇ. ಹಾಗಾದ್ರೆ ದೊರೆಗಳ ಮನೇಲಿ ಇರೋದೆಲ್ಲ ಚಿನ್ನಾನೇ? ಹಾ. ಆಹಾಹಾಹಾ. ಬನ್ನಿ ಬನ್ನಿ. ಪ್ಲೀಸ್ ಕಮ್. ಹಾ, ಕಮ್ ಆನ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಇವತ್ತು ನಮಗೆಲ್ಲ ರಾಜಭೋಜನ. ಹೌದು ಹೌದು. ಓ ಬಾಪ್ರೆ, ಅಪ್ಟ ಚಿನ್ನ ಇದೆ ಸಾಬ್. 22 ಕ್ಯಾರೆಟ್ದು ಗೋಲ್ಡ್ ಸಾಬ್. ನೀರ್ ಕುಡಿಯೋ ಲೋಟಾನೇ ಚಿನ್ನದಾದ್ಮೇಲೆ ಅವನ ಹತ್ರ ಇನ್ನೆಷ್ಟು ಚಿನ್ನ ಇರಬಹುದು? ರಾಜ ಘಟೋದ್ಗಜ, ಇನ್ಮೇಲೆ ಐತೆ ನಮ್ಗೆ ಮಜಾ. ನೋಡ್ದೇನ್ಲಿ 2 ಸ್ಟಾರ್ ಹೆಂಗೈತಿ ನಮ್ಮ ಡೈಮಂಡ್ ಕಿಂಗ್ ದರ್ಬಾರ್. ಕುಡಿಯೋ ಲೋಟದಿಂದ ಮಲಗೋ ಪಲ್ಲಂಗದವರೆಗೂ ಗೋಲ್ಡಾ ಗೋಲ್ಡ್, ಗೋಲ್ಡಾ ಗೋಲ್ಡ್. ಅವನ್ ಮನೆ ಮೈಸೂರು ಅರಮನೆ ಇದ್ದಂಗ ಐತ್ ಕಣ್ಲಾ 2 ಸ್ಟಾರ್. ಇಷ್ಟೊಂದು ದರ್ಬಾರ್ ಮಾಡ್ಬೇಕಾದ್ರೆ ಏನೋ ಕಳ್ ವ್ಯಾಪಾರನೇ ಇರಬೇಕು. ನನ್ನ ಸರ್ವಿಸ್ನಲ್ಲಿ ಇಂಥವ್ರನ್ನ ಎಷ್ಟು ಜನರನ್ನ ನೋಡಿದ್ದೀನಿ. ಅವನ್ ಯಾರು, ಎಲ್ಲಿಂದ ಬಂದ, ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನ್ ಮೂಲನೆಲ್ಲ ಕಂಡುಹಿಡಿದ್ದೇನೆ. ಸತ್ಯ, ಈ ಧರ್ಮಯ್ಯ ಪುಣ್ಯಕೋಟಿನೆಲ್ಲ ದೂರ ಮಾಡಿ ಡೈಮಂಡ್ ಕಿಂಗ್ ಜೊತೆ ಸೇರ್ಕೊಳ್ಳು. ಆಗ ಇದ್ರ 10ರಷ್ಟು ಸಂಪಾದನೆ ಮಾಡಬಹುದು. ಧರ್ಮ್ಯ, ಈ ಸತ್ಯಮೂರ್ತಿ ಪುಣ್ಯಕೋಟಿ ಮಂಗ್ಯಾನನ ಮಕ್ಕಳ ಹತ್ರ ಏನೈತಿ? ಆ ರಾಜ ಘಟೋದ್ಗಜದ್ ಕೂಡ ಸೇರ್ಕೊಡಲಿ, ಲಘುನ್ ಕರೋರ್ಪತಿ ಆಗತಿ. ಲೋ ಪುಣ್ಯ, ಈ ಸತ್ಯಮೂರ್ತಿ ಧರ್ಮಯ್ಯನಿಗೆ ಹೊಡಿ ಗೋಲಿ. ಆ ಡೈಮಂಡ್ ಕಿಂಗ್ ಜೊತೆ ಸೇರ್ಕೊಂಡು ನೀನು ಆದಷ್ಟು ಬೇಗ ದೊರೆ ಆಗೋ. ಲಾ 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 ಲಾ. ಓ ಎಸ್ ಐ ಸಾಹೇಬ್ರು, ಇದೇನು ಇದ್ದಕ್ಕಿದ್ದಾಗೆ ಹೇರ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಬನ್ನಿ ಕೂತ್ಕೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ. ಕೋಟಿ ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತೀರಂತೆ, ಏನ್ ಬಿಸ್ನೆಸ್ ಮಾಡ್ತೀರಾ? ನಿಮಗೆ ಗೊತ್ತಿಲ್ಲದ ಏನಿದೆ? ಗೋಲ್ಡ್, ಡೈಮಂಡ್ಸ್, ಡ್ರಗ್ಸ್. ಅಂದ್ರೆ ಸ್ಮಗ್ಲಿಂಗ್ ಬಿಸ್ನೆಸ್. ನನ್ ಜೂರಿಸ್ಡಿಕ್ಷನ್ ನಲ್ಲಿ ಸ್ಮಗ್ಲಿಂಗ್. ಈ 2 ಸ್ಟಾರ್ ಹತ್ರ ಇದೆಲ್ಲ ಏನು ನಡೆಯೋದಿಲ್ಲ. ನೀವೇ ಹೀಗನ್ಬಿಟ್ರೆ ಹೇಗೆ? ನಿಮ್ಮ ಸ್ನೇಹ ವಿಶ್ವಾಸ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನೋಡಿ, ಪ್ರತಿ ತಿಂಗಳು ನಿಮ್ಗೆ ಏನ್ ಮಾಮೂಲು ಬೇಕೋ ಅದನ್ನ ನಿಮ್ ಮನೆಗೆ ಕಳಿಸ್ಬಿಡ್ತೀನಿ. ಓಕೆ? People, Lisa, send the box. Yes. You can go. ತಗೊಳ್ಳಿ, ಇದು ನಮ್ಮ ಅಲ್ಪ ಕಾಣಿಕೆ. ಇಷ್ಟೊಂದು ಹಣ, ಒಳ್ಳೆ ಚಾನ್ಸು. ನನ್ನ ಹೆಂಡತಿ ಕೈಗೆ ಚಿನ್ನದ ಬಳೆ, ವಜ್ರದ ಓಲೆ, ಏನೇನ್ ಬೇಕೋ ಎಲ್ಲ ಮಾಡಿಸ್ಬೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ. ಇನ್ಮೇಲೆ ಹೀಗೆ ಪ್ರತಿ ತಿಂಗಳು ನನ್ನ ಇನ್ಕಮ್ನಲ್ಲಿ 1% ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ಓಕೆ?
ಥ್ಯಾಂಕ್ ಯು ಬರ್ತೀನಿ CBI ಆಫೀಸರ್ ಎಸ್ ಹೀಸ್ ಮೈ ಫ್ರೆಂಡ್. ಸರ್ ಈ ಬ್ರೀಫ್ ಕೇಸ್ ತಗೊಂಬಿಡಿ ಸರ್. ಪರವಾಗಿಲ್ಲ, ತಗೊಂಡು ಹೋಗಿ. ಬೇಡ ಸರ್, ಇದು ನನಗೆ ಬೇಡ ಸರ್. ಎಕ್ಸ್ಕ್ಯೂಸ್ ಮೀ. ಹಲೋ, ಜಸ್ಟ್ ಎ ಮೂಮೆಂಟ್. ನೋಡಿ, ನೀವು ನನ್ನ ಚೇಂಬರ್ಲಿ ಕೂತ್ಕೊಳ್ಳಿ. ನಾನು 5 ಮಿನಿಟ್ಸಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಲೋ, ಪೊಲೀಸ್ ಕಮಿಷನರ್ ವೆಂಕಟರಾಮಯ್ಯನವರಾ? ಓ, ನಾನು ಕಳ್ಸಿದ್ದು ನಿಮ್ಗೆ ತಲುಪ್ತು ತಾನೆ? ಪ್ಲೆಜರ್ ಇಸ್ ಮೈನ್. ನಾಳೆ ಸಂಜೆ ಪಾರ್ಟಿಗೆ ಬರ್ತೀರ ತಾನೆ ಸರ್? ಥ್ಯಾಂಕ್ ಯು. ಇಲ್ಲಿ ನಿಮ್ಮ SI ಒಬ್ರು. ಏನು ನಿಮ್ಮ ಹೆಸರು? ಸರ್ ಬೇಡ ಸರ್, ದಯವಿಟ್ಟು ಅವ್ರಿಗೆ ಈ ವಿಷಯ ಹೇಳ್ಬೇಡಿ ಸರ್, ಹೇಳ್ಬೇಡಿ ಸರ್ ಪ್ಲೀಸ್. ಡೋಂಟ್ ಡಿಸ್ಟರ್ಬ್. ಸರಿ ಸರ್, ನೀವು ಪಾರ್ಟಿಗೆ ಬರ್ತೀರಲ್ಲ, ಆಗ ಮಾತಾಡೋಣ. ಥ್ಯಾಂಕ್ ಯು. ಸರ್ 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 ನಿಮ್ ಕಾಲ್ ಹಿಡಿದು ಕೇಳ್ಕೊಳ್ತೀನಿ ಸರ್. ನನ್ನ ಮಕ್ಕಳೊಂದಿಗೆ ಸರ್, ಇನ್ಮೇಲೆ ನಿಮ್ ತಂಟೆಗೆ ಬರೋದಿಲ್ಲ ಸರ್. ದಯವಿಟ್ಟು ಆ ಬ್ರೀಫ್ ಕೇಸ್ ನೀವೇ ಇಟ್ಕೊಂಡ್ಬಿಡಿ ಸರ್. ಏನೋ 2 ಸ್ಟಾರು ದೊರೆಗಳ ಮೂಲ ಕಂಡು ಹಿಡಿತೀನಿ ಅಂತ ಹೇಳಿ ಅವ್ರ ಕಾಲ್ ಹಿಡಿತಿದ್ಯಲ್ಲೋ. ಸಮಯ ಬಂದ್ರೆ ಎಲ್ಲಾ ಹಿಡಿಬೇಕಾಗುತ್ತೆ. ಹೌದಲ್ವಾ? ಸಾಹೇಬ್ರ, ತಮ್ ಬಿಸ್ನೆಸ್ ಜೋಡಿ ಪಾರ್ಟ್ನರ್ ಆಗ್ಬೇಕು ಅಂತ ಭಾರಿ ಆಸೆ ಐತ್ ನೋಡ್ರಿ ನಮಗ. ದೊರೆಗಳೇ, ಅದಕ್ಕೆ ಮೊದಲು ನೀವು ನಿಮ್ಮ ಬಿಸ್ನೆಸ್ ನ ಎಲ್ಲಿ ಹೇಗೆ ಡೀಲ್ ಮಾಡ್ತೀರಾ ಅನ್ನೋದನ್ನ ಒಂದು ಸಲ ನಾವೆಲ್ಲರೂ ಕಣ್ತುಂಬ ನೋಡ್ಬೇಕು ಅನ್ನೋ ಆಸೆ. So you want to see my business dealings? Don't worry, I will show you. Come on. ಆ ಬೋಟ್ ನಲ್ಲಿ ಬಂದಿರೋ ಬಾಕ್ಸ್ ಗಳಲ್ಲಿ ಏನಿದೆ ಗೊತ್ತಾ? ಏನಿದೆ? ಅದರಲ್ಲಿ ಗೋಲ್ಡ್ ಬಿಸ್ಕೆಟ್, ಡೈಮಂಡ್, ಹೆರಾಯಿನ್, ವರ್ತ್ ಆಫ್ just 15 crores. 15 crores. ಟಾರ್ ಬಾಕ್ಸ್ ಬಂದಿದೆ ಬಾಸ್. What? Only 6? You idiot! 10 ಬಾಕ್ಸಸ್ ಬರುತ್ತೆ ಅಂತ ನನ್ಗಾಗ್ಲೇ ಮೆಸೇಜ್ ಬಂದಿದೆ. ಇನ್ನು 4 ಬಾಕ್ಸ್ಗಳು ಏನಾಯ್ತು? ನಿಜ ಹೇಳು. ಇಲ್ಲ ಬಾಸ್, 6 ಬಾಕ್ಸ್. ಶಟ್ ಅಪ್. 4 ಬಾಕ್ಸ್ನ ನೀನೇ ಲಪ್ಟಾಯಿಸ್ಬೇಕು ಅಂತ ನೋಡ್ತಿದ್ಯಾ? ನೀನ್ ಅದನ್ನ ಎಲ್ಲಿಗೆ ಸಾಕ್ಸಿದ್ಯಾ, ಎಲ್ಲಿಟ್ಟಿದ್ಯಾ ಎಲ್ಲ ನನಗೆ ಗೊತ್ತಿದೆ. ಈಗ ಅದು ಇಲ್ಲಿಗೆ ಬರ್ತಾ ಇದೆ ನೋಡು. ಬಾಸ್, ಈತ ಐಲ್ಯಾಂಡ್ ಅಲ್ಲಿ ಬಚ್ಚಿಟ್ಟಿದ್ 4 ಬಾಕ್ಸ್ಗಳನ್ನು ತಂದಿದ್ದೀವಿ. ಬಾಸ್ ಬಾಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾಸ್. ನನ್ನನ್ನ ತಿಂದು ನನಗೆ ದ್ರೋಹ ಬಗಿತ್ಯಾ? ಈ ಹೆಣ ತಗೊಂಡು ಹೋಗಿ ಊತಾಕ್ಬಿಡಿ. Yes, boss. ಹೆದರ್ಬಿಟ್ರ? ಇಂಥ ವಿಷಯದಲ್ಲಿ ನಾನು ತುಂಬಾ ಮರ್ಸಿಲೆಸ್. ನನ್ ಜೊತೆ ಪಾರ್ಟ್ನರ್ ಆಗ್ಬೇಕಾದ್ರೆ ನೀವು ಇದಕ್ಕೆಲ್ಲ ರೆಡಿ ಇರ್ಬೇಕು. ಓಕೆನಾ? ಒಪ್ಪಿಗೆ ದೂರ್ಗಳೇ. ನಮಸ್ಕಾರ ದೊರೆಗಳೇ. ಓ, ಪುಣ್ಯಕೋಟಿ. ಕೋತಿ. ಐ ಆಮ್ ಸಾರಿ, ಪುಣ್ಯಕೋಟಿ. ಬರಬೇಕು ಬರಬೇಕು. ತಗೊಳ್ಳಿ ಮಹಾಪ್ರಭು, 50 ಲಕ್ಷ ರೂಪಾಯಿ. ನಾನು ನಿಮ್ಮ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಮಾಡ್ಕೊಳ್ಳಿ. ವಾಟ್? 50 lakhsಗೆ ಪಾರ್ಟ್ನರ್ಶಿಪ್? ನಾನಾ 50 ಲಕ್ಷ ನಾವು ನಮ್ಮ ಸರ್ವೆಂಟ್ಸ್ಗೆ ಕೊಡೋ ಬಕ್ಷಿಸು. ಅಟ್ಲೀಸ್ಟ್ 5 crores ಇದ್ರೆ ಪಾರ್ಟ್ನರ್ಶಿಪ್, ಇಲ್ಲ ಅಂದ್ರೆ ಗಪ್ಚೇಪ್. ಅಯ್ಯಯ್ಯೋ, ಹಾಗನ್ಬೇಡಿ ಮಹಾಪ್ರಭು. ನನಗೆ ಇದ್ ಬದ್ದ ಆಸ್ತಿನೆಲ್ಲ ಮಾರಿ ಕೇರಿ ಈ ಹಣ ತಗೊಂಡು ಬಂದಿದ್ದೀನಿ. ದಯವಿಟ್ಟು ನಾನು ನಿಮ್ ಜೊತೆ ಸೇರಿಸ್ಕೊಳ್ಳಿ. ಎಲ್ಲ ಹಾಲು ಕಟ್ಟ ನನ್ನ ಮಗನ, ನನಗಿಂತನೂ ಮೊದಲ ಬಂದು ಕುಂತಾನಲ್ಲಪ್ಪ ಈ ಪುಣ್ಯ. ಹೌದು, ನಿಮ್ ಜೊತೆ ಒಬ್ರು ಕಾಂಟ್ರಾಕ್ಟ್ ಇದ್ರಲ್ಲ? ಅವನ್ ಯಾವ ಕಾಂಟ್ರಾಕ್ಟರ್ ದೊರೆಗಳೇ? 30 ವರ್ಷಗಳ ಹಿಂದೆ ಖಾಲಿ ಡಬ್ಬ, ಖಾಲಿ ಸೀಸಿ, ಹಳೆ ಪೇಪರ್ ಅಂತ ಬೀದಿ ಬೀದಿ ಅಲಿತಿದ್ದ. ಏನೋ ನಾನು ದೊಡ್ಡ ಮನಸ್ಸು ಮಾಡಿ ಅವನ ನನ್ನ ಜೊತೆಲಿ ಇಟ್ಕೊಂಡಿದ್ದಕ್ಕೆ ಇವತ್ತು ಅವನು ಒಬ್ಬ ಕಾಂಟ್ರಾಕ್ಟರ್ ಅನಿಸ್ಕೊಂಡಿದ್ದಾನೆ. ಸರಿ, ನೀವ್ ಆ ರೂಮಲ್ಲಿ ಕೂತ್ಕೊಳ್ಳಿ. ದಯೆ ತೋರಿಸ್ಬೇಕು. ಸೋನಿ, ಶರಣ್ರಿ ಅಪ್ಪ, ಶರಣು.
ಸಾಹೇಬ್ರ ನನ್ನ ಮನಿ ಮಠ ಆಸ್ತಿ ಪಾಸ್ತಿ ಬಂಗಾರ ಎಲ್ಲ ಮಾರಿ 60 lakhs rupees ತಂದೀನ್ರಿ. ಯಾರೇ ಮಂದಿ ಮಾತ್ ನಂಬೇಡ್ರಿ. ನಾ ಎದಕ್ ಹೇಳ್ತೀನಿ ಅಂದ್ರ ನಾ ದೊಡ್ಡ ಸೌಕಾರ ಅದೀನಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅದೀನಿ ಅಂತ ಹೇಳ್ತಾನಲ್ರಿ ಆ ಪುಣ್ಯಕೋಟಿ ನನ್ನ ಮಗ, ಆ ಹಲ್ಕಟ್ ನನ್ನ ಮಗ, ಬದ್ಮಾಶ್ ನನ್ನ ಮಗ. 25 ವರ್ಷದ ಹಿಂದೆ ರೈಲ್ವೆ ಸ್ಟೇಷನ್ದಾಗ ಗರಂ ಚಾಯ್ ಅಂತ ಅಲಿತಿದ್ರಿ. ನಾವ್ ಹಾಂಗಲ್ ನೋಡ್ರಿ ಮತ್ತ ದೊಡ್ಡ ಖಾನ್ದಾನಿ ಸೌಕಾರ ಅದೀವು. ಸಾಹೇಬ್ರ ಈ ರೊಕ್ಕನ ತಮ್ಮ ಪಾದಕ್ಕೆ ಒಪ್ಪಿಸ್ಕೊಂಡು ನನ್ನ ನಿಮ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡು ತಮ್ಮ ಪಾದ ನನ್ನ ನೆತ್ತಿ ಮೇಲೆ ಇಡ್ಬೇಕಂತ ಕೇಳ್ಕೊತಿರೋ ಯಪ್ಪ. ಓಕೆ, ನೀವು ಆ ರೂಮ್ನಲ್ಲಿರಿ. ಮತ್ ರೊಕ್ಕ ಹ್ಮ್ ಮರಡಿ ಬಸವೇಶ್ವರ ಅಡ್ ಬಿದ್ದೆ ದೊರೆಗಳೇ. ತಗೊಳ್ಳಿ, ಇದರಲ್ಲಿ 75 ಲಕ್ಷ ಇದೆ. ನಿಮ್ ಜೊತೆ ಪಾರ್ಟ್ನರ್ ಆಗ್ಬೇಕು ಅಂತ ಇದ್ಬದ್ ಹಜಾಡಿ ಪಿಜಾಡಿನೆಲ್ಲ ಬಾಚಿ ಬಡ್ದು ದುಡ್ಡು ತಂದಿದ್ದೀನಿ. ಈ 75 ಲಕ್ಷನ 75 ಕೋಟಿ ಮಾಡ್ಕೊಡ್ಬೇಕು ದೊರೆಗಳೇ. ಶೋರ್ ಬಾಯ್, ನಿಮ್ ಜೊತೆಲಿದ್ರಲ್ಲ ಇಬ್ರು ಪುಣ್ಯ ಧರ್ಮ, ಅವ್ರು ಹೇಗೆ? ಬಿಟ್ಟಕ್ಕೆ, ಅವರೆಲ್ಲ ಹಲಾಲ್ ಟೋಪಿ ನನ್ನ ಮಕ್ಕಳು. ಏನೋ ಪಾಪ ಅಂತ ನನ್ನ ಜೊತೆ ಇಟ್ಕೊಂಡಿದ್ದಕ್ಕೆ ಅವರು ಮನುಷ್ಯರು ಅಂತ ಆಗಿದ್ದಾರೆ. ಅವರು ಬಂದಿದ್ದಾರೆ. ಕಮ್ ಆನ್ ಫ್ರೆಂಡ್ಸ್. ಏನ್ರ ಅದು? ನಾವು ಹಲಾಲ್ ಟೋಪಿಗಳ ಅಲ್ಲ. ಏನಂದ್ರಿ ನೀವು? ನಾವು ಹಲಾಲ್ ಟೋಪಿಗಳೇನೆ. ಅದಲ್ಲ ಕಣೋ ನಾನ್ ಹೇಳಿದ್ದು. ಏನಂದ್ರೆ ನನಗೆ ನಾ ಹಳಿ ಪೇಪರ್ ಖಾಲಿ ಸೀಸಾ ಇದೆ. ನಾನು ರೈಲ್ವೆ ಸ್ಟೇಷನ್ ಚಾ ಮಾರೋಣ, ಖಾಲಿ ಸೀಸಾ ಮಾಡ್ತಿದ್ದೇನೆ. Silence. ಇವತ್ತಿನಿಂದ ನೀವು 3 ಜನನು ನನ್ನ ಪಾರ್ಟ್ನರ್ಸ್. ಈ ಸಂತೋಷಕ್ಕೆ ನಿಮಗೆಲ್ಲ ಇವತ್ ರಾತ್ರಿ ಒಂದ್ ಗ್ರ್ಯಾಂಡ್ ಪಾರ್ಟಿ. ಒಂದ್ ಜರ್ದ ಬಿಡಾಕಪ್ಪ. ನೀನವತ್ತ ಡೈಮಂಡ್ ಕಿಂಗ್ ಗುಂಡೆ ತಿಂದು ಸತ್ತೋತಾನೆ. ನಾನಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಎಲ್ರೂ ಸೇರಿ ನನ್ನ ಹತ್ರ ನಾಟಕ ಆಡ್ತೀರಾ? ನಡೆಯೋ, ನೀನ್ ಬಾಯ್ ಬಿಡಿಸ್ತೀನಿ. ಗೋಪಿ, ನಾವು ವಿಡಿಯೋ ಕ್ಯಾಮೆರಾ ಇಟ್ಕೊಂಡು ಸಿದ್ಧವಾಗಿದ್ದೀವಿ. ನೀನು ಕೇರ್ಫುಲ್ ಆಗಿ ನಾಟಕ ಶುರು ಮಾಡು. ಓಕೆ ನೋಡಿ ಫ್ರೆಂಡ್ಸ್, ಈ ಸ್ಮಗ್ಲಿಂಗ್ ಬಿಸ್ನೆಸ್ ನಮ್ಮಂತವ್ರಿಗೆ ಸರಿ. ಯಾಕೆ ಗೊತ್ತಾ? ಇದರಲ್ಲಿ ನ್ಯಾಯ, ನೀತಿ, ದಯೆ, ದಾಕ್ಷಿಣ್ಯ ನೋಡದೆ ಕ್ರಿಮಿನಲ್ ಆಗಿರ್ಬೇಕಾಗತ್ತೆ. ಸಮಯ ಬಂದ್ರೆ ಕೊಲೆನೂ ಮಾಡ್ಬೇಕಾಗತ್ತೆ. ನೀವು ಬಹಳ ಒಳ್ಳೆ ವ್ಯಕ್ತಿಗಳು, ಊರಿಗೆ ದೊಡ್ಡ ಮನುಷ್ಯರು. ಪಾಪ ಕೊಲೆ ಮಾಡೋದು ನಿಮ್ಮಿಂದ ಸಾಧ್ಯವಿಲ್ಲ. ಆದ್ರಿಂದ ನಿಮ್ ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡಿ ನಿಮ್ ಹಣನ ವಾಪಸ್ ಕೊಟ್ಬಿಡೋಣ ಅಂತಿದ್ದೀನಿ. ಕೊಲೆ ಮಾಡೋದು ನಮ್ಮಿಂದ ಸಾಧ್ಯವಿಲ್ವೇ? ದೊರೆಗಳೇ, ನಮ್ಮ ಹೆಸರೇನೋ ಸತ್ಯಮೂರ್ತಿ, ಧರ್ಮಯ್ಯ, ಪುಣ್ಯಕೋಟಿ ಅಂತ ಇರಬಹುದು. ಆದ್ರೆ ನಾವು ದೊಡ್ಡ ಕ್ರಿಮಿನಲ್ಗಳು, ಗೊತ್ತಾ ನಿಮ್ಗೆ? ಕೊಲಿ ಮಾಡುದು ಅಂದ್ರ ಇಸ್ಕಿ ಕುಡ್ದಷ್ಟ ಸಲೀಸ್ರಿ ಸಾಹೇಬ್ರ. ದೊರೆಗಳೇ, 22 ವರ್ಷಗಳ ಹಿಂದೆ ಅನಂತಯ್ಯ ಅನ್ನೊಬ್ಬ ಸ್ಕೂಲ್ ಮೇಷ್ಟ್ರು ಸ್ಕೂಲ್ ಕಟ್ಟಿಸ್ಬೇಕು, ಸಹಾಯ ಮಾಡಿ ಅಂತ ಬಂದ. ಖಾಲಿ ಪತ್ರಿಕೆ ಅವನ ಕೈಯಿಂದ ಸೈನ್ ಮಾಡಿಸ್ಕೊಂಡು ಅವನ್ ಜಮೀನ್ನ ಅನಾಮತ್ ಹದಪ್ ಮಾಡ್ಬಿಟ್ಟು ಆಮೇಲ ಅವ ನಮ್ಮಂದ್ ಬಂದು ಭಾರಿ ಒದರಾಡ್ದನ್ರಿ. ಇದಾ ಕೈಯಿಂದ ನಾನು ಅವ್ನ್ ಕೊಲೆ ಮಾಡ್ತೇನ್ರಿ. ಸುಳ್ಳು ದೊರೆಗಳೇ, ಇವನೊಬ್ಬನೇ ಕೊಲೆ ಮಾಡಿಲ್ಲ. ನಾವು 3 ಜನ ಸೇರಿ ಅವನ್ ಕಥೆನ ಮುಗಿಸ್ಬಿಟ್ವಿ. ಇದೆ ಅಷ್ಟೇ ಅಲ್ಲ, ಜಡ್ಜ್ ಕರುಣಾಮೂರ್ತಿನ ಕೊಲೆ ಮಾಡಿದ್ದು ನಾವೇನೆ. ಆ ಕೊಲೆ ಕೇಸ್ನ ವಿಮೋಚನೆ ಪತ್ರಿಕೆ ಸಂಪಾದಕ ರಾಜಾರಾಮನ್ ಮೇಲೆ ಬರೋ ಹಾಗೆ ಮಾಡಿ ಅವನ ಜೈಲಿಗೆ ಕಳಿಸಿ ನಾವು ಬಚಾವಾದ್ವಿ. ನಾವು ಬಲವಂತವಾಗಿ ಇಟ್ಕೊಂಡು ಶಾರದಾ ಒಂದ್ ದಿನ ಯಾವ ಜೊತೆಲೋ ಮಸ್ಲತ್ ಮಾಡಿ ಓಡ ಹೋಗ್ತಿದ್ಲು. ಆಕಿ ಮೇಲ ಮಾರುತಿ ಜೀಪ್ ಹಚ್ಚಿ ಆಕಿ ಕತಿನ ಮುಗಿಸ್ಬಿಟ್ರಿ. ಅವಳ ಜೊತೆಲಿ ಇದ್ದವನ್ನ ನಮ್ 2 ಸ್ಟಾರ್ ಅದೇ SI ಮೂರ್ತಿ ಶೂಟ್ ಮಾಡಿ ಗೋವಿಂದ ಅನಿಸ್ಬಿಟ್ಟ. ಇಷ್ಟೇನೋ ಇನ್ನೂ ಏನಾದ್ರೂ ಇದೆಯಾ? ಅಯ್ಯೋ, ನಮ್ ಚರಿತ್ರೆ ರಾಮಾಯಣದಷ್ಟಿದೆ. ಇನ್ನು ಕೇಳ್ತಿರೇನು? ಸದ್ಯಕ್ಕೆ ಸಾಕು ಸಾಹೇಬ್ರ. ಹಂಗಾರ ನಮ್ 3 ಮಂದಿನ ತಮ್ಮ ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕ ಯಾವ್ದು ಅಬ್ಜೆಕ್ಷನ್ ಇಲ್ಲ ಅಂದಂಗ ಆತು. ಶ್ಯೂರ್ ಕಮ್ ಆನ್. ಅಂತೂ ನೀವೆಲ್ಲ ಅಸಾಧ್ಯ ವ್ಯಕ್ತಿಗಳು ಅಂತ ನನಗೆ ಈಗ ಗೊತ್ತಾಯ್ತು. 2 ಸ್ಟಾರ್, ನಿಮ್ ಸ್ಟೈಲ್ ನೋಡಿದ್ರೆ ಯಾವ್ದೋ ದೊಡ್ಡ ಕೇಸ್ ಹಿಡಿದಿರೋ ಕಾಣ್ತಿದೆ. ಯಾರನ್ನಾದ್ರೂ ಹಿಡಿದ್ರಾ? ಹಿಡಿದೇ ಬಿಡ್ತೀನ. ಅವನ್ ಯಾರು ಅಂತ ತೋರಿಸ್ತೀನಿ ನೋಡು.
ಏಯ್ ಹೇಳ್ಕೊಂಬಂದ್ರ ಅವನ್ನ. ಇವನು ಅವತ್ತು ಸತ್ತೋದವನಲ್ವಾ? ಇವನೆಲ್ ಸತ್ತ? ಇದೆಲ್ಲ ಈ ಡೈಮಂಡ್ ಕಿಂಗ್ ಆಡ್ತಿರೋ ನಾಟಕ. ಅವತ್ ನಮ್ ಕಣ್ಮುಂದೆ ಇವನ್ ಸಾಯಿಸಿದಾಗ ಮಾಡಿ ನಮಗೆಲ್ಲ ಮೋಸ ಮಾಡ್ದ. ಇವನ್ ಯಾರು ಗೊತ್ತಾ? ಜೈಲ್ನಲ್ಲಿ ಕೊಳಿತಾ ಬಿದ್ದಿದ್ದಾನಲ್ಲ ರಾಜಾರಾಮ್, ಅವನ್ ಮಗ. ಶಾರದಾ ಜೊತೆ ಓಡ್ ಹೋಗುವಾಗ ಬುಲೆಟ್ ತಿಂದು ನದಿಗೆ ಬಿದ್ನಲ್ಲ, ಅವನೇ ಇವನು. ಗುಡ್, ವೆರಿ ಗುಡ್. ಎಲ್ಲ ಪತ್ತೆ ಮಾಡಿದ್ಯಾ. ಆದ್ರೆ ಸ್ವಲ್ಪ ಲೇಟ್ ಆಯ್ತು. ಯಾವ ಕೇಸ್ನ ನನ್ನ ತಂದೆನ ಜೈಲಿಗೆ ಕಳಿಸಿದ್ರೋ ಅದೇ ಕೇಸ್ನಲ್ಲಿ ನೀವು 4 ಜನನು ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ನೀನ್ ಇನ್ನೊಂದು ಅವತಾರ ಆಯ್ತು ಬಂದ್ರು ಅದು ಮಾತ್ರ ಸಾಧ್ಯವಿಲ್ಲ ಮರಿ. ನಮ್ಮೇಲ್ ಕೇಸ್ ಹಾಕಕ್ಕೆ ನಿನ್ನ ಹತ್ರ ಏನಿದೆ ಆಧಾರ? ಆಧಾರ ಬೇಕಾ? ಮೂರ್ತಿ, ಕ್ಯಾಸೆಟ್ ತಗೊಂಡ್ ಬಾ. ತಗೋ ಗೋಪಿ. ಥ್ಯಾಂಕ್ ಯು. ಈ ಕ್ಯಾಸೆಟ್ ನಲ್ಲಿ ಏನಿದೆ ಗೊತ್ತಾ? ನೀವು ಕೊಲೆ ಮಾಡಿದ್ನಲ್ಲ, ಈಗ ನಿಮ್ ಬಾಯಿಂದನೇ ಹೇಳಿದ್ರಲ್ಲ, ಅದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಏ ಟೂ ಸ್ಟಾರ್, ನನ್ನ ಹತ್ರ ಲಂಚ ತಗೊಂಡಿದ್ಯಲ್ಲ, ಅದು ಇದ್ರಲ್ಲೇ ರೆಕಾರ್ಡ್ ಆಗಿದೆ. ಆಧಾರ ಸಾಕಾ ಇಲ್ಲ ಇನ್ನು ಬೇಕಾ?
ಕ್ಯಾಸೆಟ್ ಬೇಕಾ ನಿಮ್ಗೆ ಮಕ್ಕಳ ದೊರೆಗಳೇ 22 ವರ್ಷಗಳ ಹಿಂದೆ ಅನಂತಯ್ಯ ಅನ್ನೋ ಒಬ್ಬ ಸ್ಕೂಲ್ ಮೇಷ್ರು ಸ್ಕೂಲ್ ಕಟ್ಟಿಸ್ಬೇಕು ಸಹಾಯ ಮಾಡಿ ಅಂತ ಬಂದ. ಖಾಲಿ ಪತ್ರಿಕೆ ಅವನ ಕೈಯಿಂದ ಸೈನ್ ಮಾಡಿಸ್ಕೊಂಡು ಅವನ್ ಜಮೀನ ಅನಾಮತ್ ಹದಪ್ ಮಾಡ್ಬಿಟ್ಟು ಆಮೇಲೆ ಅವ ನಮ್ಮೊಂದು ಬಂದು ಭಾರಿ ಒದರಾಡ್ದನ್ರಿ. ಇದಾ ಕೈಯಿಂದನೇ ನಾನು ಅವನ್ ಕೊಲೆ ಮಾಡ್ದು ನೋಡ್ರಿ. ಸುಳ್ಳು ದೊರೆಗಳೇ, ಇವನೊಬ್ಬನೇ ಕೊಲೆ ಮಾಡಿಲ್ಲ. ನಾವು 3 ಜನ ಸೇರಿ ಅವನ್ ಕಥೆನ ಮುಗಿಸ್ಬಿಟ್ವಿ. ಅಷ್ಟೇ ಅಲ್ಲ, ಜಡ್ಜ್ ಕರುಣಾಮೂರ್ತಿನ ಕೊಲೆ ಮಾಡಿದ್ದು ನಾವೇನೆ. ಆ ಕೊಲೆ ಕೇಸ್ನ ವಿಮೋಚನೆ ಪತ್ರಿಕೆ ಸಂಪಾದಕ ರಾಜಾರಾಮನ್ ಮೇಲೆ ಬರೋ ಹಾಗೆ ಮಾಡಿ ಅವನ್ನ ಜೈಲಿಗೆ ಕಳಿಸಿ ನಾವು ಬಚಾವಾದ್ವಿ. ಸರ್ ಇದೆಲ್ಲ ಸುಳ್ಳು, ನಂಬೇಡಿ. ನಾವೆಲ್ಲ ನಿರಪರಾಧಿಗಳು ಸರ್. ಸಾಹೇಬ್ರ, ದೊಡ್ಡ ಮನ್ಸು ಮಾಡಿ ನಮ್ಮನ್ನ ಬಿಟ್ಬಿಡ್ರಿ. ರಾಸ್ಕಲ್ಸ್, ನಿಮ್ಮಂತ ಸಮಾಜಘಾತಕರಿಂದಲೇ ನಮ್ಮ ದೇಶ ಹೀಗಾಗಿರೋದು. ವೆಲ್ ಡನ್ ಮಿಸ್ಟರ್ ಗೋಪಿ, ವೆಲ್ ಡನ್, ಯು ಆರ್ ಗ್ರೇಟ್. ಕಾನೂನು ಕೈ ಸಿಗದೆ ತಪ್ಪಿಸಿಕೊಂಡಿದ್ದ ಈ ಖದೀಮರನ್ನ ಸಾಕ್ಷಿ ಆಧಾರಗಳ ಸಮೇತ ಹಿಡಿದುಕೊಟ್ಟು ಸತ್ಯನ ಎತ್ತಿ ಹಿಡಿದಿದೆಯಾ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್.